ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಂಜು ಅಡಿಗೆ ಚಾನಲ್. ಇವತ್ತು ಏನು ತರಕಾರಿ ಇಲ್ಲದೆ ರುಚಿಯಾಗಿ ಏನಾದರೂ ಸಾಂಬಾರು ಮಾಡಬೇಕು ಅನಿಸಿದರೆ ಈ ರೆಸಿಪಿ ಟ್ರೈ ಮಾಡಿ ಮತ್ತು ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ದಿನ ಮಾಡುವ ರೆಸಿಪಿ ಚಪಾತಿ, ಪೂರಿ, ಅನ್ನಕ್ಕೆ ತುಂಬ ಒಳ್ಳೆಯ ಕಾಂಬಿನೇಷನ್ ಆಗಿದೆ. ದಿಢೀರಾಗಿ 10 ನಿಮಿಷದಲ್ಲಿ ಮಾಡುವ ಈ ಸಾಂಬಾರ್ ಟೊಮೊಟೊ ಕರ್ರಿ. ಇದನ್ನು ಮಾಡುವುದು ಹೇಗೆ ಎಂದು ತಿಳಿಯೋಣ. ಒಣಮೆಣಸಿನಕಾಯಿ 8-10, ಧನಿಯಾ 1 ಚಮಚ, ಮೆಣಸು 1/4 ಸ್ಪೂನು. ಇಷ್ಟನ್ನು ಬಾಣಲಿಗೆ ಎಣ್ಣೆ ಹಾಕಿ ಚೆನ್ನಾಗಿ ಹುರಿಯಿರಿ. ಈ ರೀತಿ ಹುರಿದು ಪುಡಿ ಮಾಡಿದ ಸಾಂಬಾರ್ ತುಂಬ ರುಚಿಯಾಗಿರುತ್ತದೆ. ಒಣಮೆಣಸಿನಕಾಯಿ ಮಿಶ್ರಣ ಹುರಿದು ತೆಗೆದು ಅದೇ ಬಾಣಲಿಗೆ ಹೆಚ್ಚಿದ ಟೊಮೊಟೊ ಅರ್ಧ ಕೆಜಿಯಷ್ಟನ್ನು ಉಪ್ಪು ಹಾಕಿ ಬೇಯಲು ಇಡಿ. ಅದು ಬೇಯುವಷ್ಟರಲ್ಲಿ ರುಬ್ಬಲು ಹುರಿದ ಒಣಮೆಣಸಿನಕಾಯಿ ಮಿಶ್ರಣ ಮತ್ತು ತೆಂಗಿನಕಾಯಿ, ಲವಂಗ 2, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಬಿ. ನಂತರ ಬೇಯಿಸಿದ ಟೊಮೊಟೊವನ್ನು ತಣ್ಣಗಾದ ಮೇಲೆ ಅದನ್ನು ರುಬ್ಬಿಕೊಳ್ಳಿ ಮತ್ತು ಪಾತ್ರೆಗೆ 1 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕಿ ರುಬ್ಬಿದ ಟೊಮೊಟೊ ಮಿಶ್ರಣ ಮತ್ತು ತೆಂಗಿನಕಾಯಿ ಮಿಶ್ರಣವನ್ನು ಸೇರಿಸಿ ಮಿಕ್ಸ್ ಮಾಡಿ. ಇಷ್ಟನ್ನು ಚೆನ್ನಾಗಿ ಕುದಿಸಿದರೆ ಟೊಮೊಟೊ ಕರ್ರಿ ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.